ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್. ಹಾಗೆ ಇವತ್ತು ಸ್ಯಾಟರ್ಡೆ ಫ್ರೆಂಡ್ಸ್. ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಎಲ್ಲರೂ ಯಾರ್ಯಾರು ರಕ್ಷಾಬಂಧನ ಆಚರಿಸ್ಕೊಳ್ತಾ ಇದ್ದೀರೋ ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್. ಹಾಗೆ ನಾನು ಇವತ್ತು ನಮ್ಮ ಅಣ್ಣನಿಗೆ ರಾಖಿ ಕಟ್ಟಬೇಕು. ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗಿದ್ದಾನೆ, ಅದರಿಂದ ಅವನು ಸಾಯಂಕಾಲ ಬರೋದು. ಸಾಯಂಕಾಲ ಕಟ್ಟೋಣ ಅಂತೇಳಿ ಸುಮ್ಮನೆ ಅದೇ. ಇನ್ನು ಲಕ್ಷ್ಮಿನ ಕೂರಿಸಿದ್ದೀನಿ. ಇನ್ನು 3 ದಿನ ಇಡ್ತೀನಲ್ವ ಲಕ್ಷ್ಮಿನ, ಯಾಕಂದರೆ ಇವತ್ತು ಹುಣ್ಣಿಮೆ ಅಲ್ಲ. ಆ್ಯಂಡ್ ಇವಾಗ ಔಟ್ಸೈಡ್ ಹೋಗಿ ಹೂವನ್ನೆಲ್ಲ ತೊಗೊಂಡು ಬರಬೇಕು ಫ್ರೆಂಡ್ಸ್ ಪೂಜೆಗೆ. ಇನ್ನು ನಿನ್ನೆ ಹಬ್ಬಕ್ಕೆಲ್ಲ ತೊಗೊಂಡು ಬಂದಿರೋದು ಸ್ವಲ್ಪ ಎಲ್ಲ ಬಾಡೋಗ್ಬಿಟ್ಟಿದ್ದು, ಅದು ಯಾವಾಗ ಕಟ್ಟಿರೋದು ಏನೋ. ಅದರಿಂದ ಇವಾಗ ಫ್ರೆಶ್ ಆಗಿ ಹೂವು ತರೋಣ ಅಂತೇಳಿ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ನನಗಂತೂ ಮಾತಾಡ್ತಾ ಇದ್ರೆ ಫುಲ್ಲು ಶೆಕೆ ಹೋಗ್ಬಿಡ್ತಾ ಇದೆ. ಫ್ಯಾನ್ ಬೇರೆ ಹಾಕ್ಕೊಂಡಿಲ್ಲ, ಫುಲ್ಲು ಶೆಕೆ ಹೋಗ್ಬಿಡ್ತಾ ಇದೆ. ಇನ್ನು ಅಂಗಡಿಗೆ ಹೋಗ್ತಾ ಇದ್ದೀನಿ ಇವಾಗ. ಆ್ಯಂಡ್ ಇವತ್ತು ಶ್ರಾವಣ ಶನಿವಾರ ಬೇರೆ. ನಮ್ಮ ಮನೆಯವರು ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆನ ಮಾಡಿಬಿಟ್ಟಿದ್ದಾರೆ. ನೋಡಿ, ಈ ಥರ ಪೂಜೆ ಮಾಡಿದ್ದಾರೆ ಶ್ರಾವಣ ಶನಿವಾರ. ಇನ್ನು ನಾನು ಬಂದು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ರು, ನಾನು ಫಸ್ಟೇ ವೀಡಿಯೋನ ಹಾಕಿಬಿಟ್ಟಿದ್ದೀನಿ ಅದು. ಇನ್ನು ನಮ್ಮ ಮನೆಯವರಲ್ಲಿ ಪೂಜೆ ಮಾಡ್ತಾಯಿದ್ರೆ ನಾನಿಲ್ಲಿ ಲಕ್ಷ್ಮಿ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಿನ್ನೆ ಹೂವು ಎಲ್ಲ ಇಟ್ಟಿರ್ತೀವಲ್ಲ, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಎತ್ತಿಟ್ಟು ಇವಾಗ ಹೊಸದಾಗಿ ಹೂವನ್ನ ಇಟ್ಟು ನೈವೇದ್ಯನ ಇಟ್ಟು ಪೂಜೆನ ಮಾಡ್ತೀನಿ ಫ್ರೆಂಡ್ಸ್. ಇದು ಸೆಕೆಂಡ್ ಡೇ ಅಲ್ವಾ, ಅದರಿಂದ. ಆ್ಯಂಡ್ ಹಬ್ಬದ ಟೈಮಲ್ಲಿ ಹೆಣ್ಮಕ್ಳು ಅಷ್ಟು ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಡೆಕೋರೇಷನ್ಗೆಲ್ಲ ಅಷ್ಟೊಂದು ಟೈಮ್ ಕೊಟ್ಟೆಲ್ಲ ಡೆಕೋರೇಷನ್ನ ಮಾಡಿರ್ತಾರೆ ಹಬ್ಬಕ್ಕೆ. ಇನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಇನ್ನು ಅಮ್ಮನವ್ರನ್ನ ತೆಗಿಬೇಕು ಅಂದರೆ ಏನೋ ಒಂಥರ ಬೇಜಾರಾಗುತ್ತೆ ಫ್ರೆಂಡ್ಸ್. ಅಷ್ಟು ವರ್ಷ 1 ವರ್ಷ ವೆಯ್ಟ್ ಮಾಡಿರ್ತೀವಿ ಹಬ್ಬಕ್ಕೆ ಅಂತಲೇ. ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಸಡನ್ನಾಗಿ ಒಂದೇ ದಿನದಲ್ಲಿ ಕೂರಿಸಿ ತೆಗಿಬೇಕು ಅಂದರೆ ಯಾರಿಗೇ ಆಗಲಿ ಬೇಜಾರಾಗೋಗ್ಬಿಡುತ್ತೆ. ನನಗೇನೋ ಈ ಸಲ ಖುಷಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಯಾಕಂದರೆ 3 ಡೇಸ್ ಇಟ್ಟಿದ್ದೀವಲ್ಲ, ಅದರಿಂದ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಡೈಲಿ ಪೂಜೆ ಮಾಡ್ತಾ ಇರ್ತೀವಲ್ಲ, ಏನೋ ಒಂಥರ ಮನೆಯಲ್ಲಿ ಪ್ರಶಾಂತವಾಗಿರುತ್ತೆ, ಏನೋ ಒಂಥರ ಸಂತೋಷ ಅನಿಸುತ್ತೆ. ಯಾಕಂದರೆ ಡೈರೆಕ್ಟ್ ಅಮ್ಮನವ್ರನ್ನೇ ಕೂರಿಸಿರ್ತೀವಲ್ಲ, ಏನೋ ಒಂಥರ ಮನೆಯಲ್ಲಿ ಅಮ್ಮನವರೇ ಬಂದಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಫ್ರೆಂಡ್ಸ್ ನನಗಂತೂ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಅಮ್ಮನವ್ರ ಹತ್ರ ಎಲ್ಲ ಹೂವು ಎಲ್ಲ ಬಾಡೋಗ್ಬಿಟ್ಟಿತ್ತು, ಅದೆಲ್ಲ ಚೇಂಜ್ ಮಾಡಿಕೊಂಡು ಇವಾಗ ತುಳಸಿ ಮತ್ತು ಗುಂಡ್ಮಲ್ಗೆ ಹೂವನ್ನ ಇಡ್ತಾ ಇದ್ದೀನಿ ತಲೆಯಲ್ಲಿ. ಏನೋ ಒಂಥರ ಚೆನ್ನಾಗಿರುತ್ತೆ. ಅಮ್ಮನವ್ರಿಗೆ ತುಳಸಿ ಹಾಗೆ ಗುಂಡ್ಮಲ್ಗೆ ಹೂವು ಅಂದರೆ ತುಂಬ ಇಷ್ಟ ಅಲ್ವಾ, ಅದರಿಂದ ಅದನ್ನೇ ತೊಗೊಂಡ್ಬಂದು ಇಡ್ತಾ ಇದ್ದೀನಿ ನಾನು. ಇನ್ನೂ ಬೇರೆ ಬೇರೆ ಹೂವುಗಳೆಲ್ಲ ಅಮ್ಮನವ್ರಿಗೆ ಇಷ್ಟ ಅಂತ ಹೇಳ್ತಾರೆ. ಪರ್ಪಲ್ ಕಲರ್ ಒಂದು ಹೂವು ಬರುತ್ತೆ, ಸ್ಫಟಿಕ ಅಂತ, ಅದು ಅಂದ್ರೂ ತುಂಬ ಇಷ್ಟ. ನನಗೆ ಅಷ್ಟೊಂದು ಹೆಸರು ಐಡಿಯಾ ಇಲ್ಲ ಅದು ಏನು ಹೂವು ಅಂತೇಳ್ಬಿಟ್ಟು. ಪರ್ಪಲ್ ಕಲರಲ್ಲಿ, ಲ್ಯಾವೆಂಡರ್ ಕಲರಲ್ಲಿ ಬರುತ್ತೆ ಹೂವು. ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಅಮ್ಮನವ್ರಿಗೆ ಈ ಥರ ಹೂವನ್ನೆಲ್ಲ ಇಟ್ಟು ಅಲಂಕಾರ ಮಾಡಿದೆ ಫ್ರೆಂಡ್ಸ್. ಇನ್ನೇನು ಪೂಜೆ ಮಾಡ್ಕೊಳ್ಬೇಕು. ನೈವೇದ್ಯಗೆ ಬಂದುಬಿಟ್ಟು ನಾನು ಹಾಲನ್ನ ಕಾಯಿಸ್ಬಿಟ್ಟು ಇಟ್ಟಿದ್ದೀನಿ, ಸ್ವಲ್ಪ ತುಪ್ಪನ ಹಾಕಿ. ನಿಮಗೆ ಬೇಕು ಅಂದರೆ ನೈವೇದ್ಯನೂ ಸಹ ಮಾಡಿಡ್ಬೋದು. ನಾನಿಲ್ಲಿ ಬರೀ ಹಾಲನ್ನು ಸಹ ಇಡ್ತಾ ಇದ್ದೀನಿ ಅಷ್ಟೇ. ನಮಗೆ ನೈವೇದ್ಯ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಾವು ಬಿಸಿ ಹಾಲನ್ನ ಕಾಯಿಸ್ಬಿಟ್ಟು ಸ್ವಲ್ಪ ತುಪ್ಪನ ಹಾಕಿ ಸೈಡಲ್ಲಿ ನೈವೇದ್ಯ ಥರ ಇಡ್ಬೋದು ಫ್ರೆಂಡ್ಸ್, ಏನೂ ಆಗೋದಿಲ್ಲ. 1 ಗ್ಲಾಸ್ ಹಾಲನ್ನ ಇಟ್ಕೊಳ್ಬೋದು ನಾವು. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ಇನ್ನೇನು ಪೂಜೆ ಮಾಡ್ಕೊಳ್ಬೇಕು ನಾನಿವಾಗ.
ಆ್ಯಂಡ್ ನಮ್ಮ ಮನೆಯಲ್ಲಿ ಶ್ರಾವಣದ ಪೂಜೆ ಹಾಗೆ ವರಮಹಾಲಕ್ಷ್ಮಿ ಸೆಕೆಂಡ್ ಪೂಜೆ ಎಲ್ಲ ಈ ಥರ ಸಿಂಪಲಾಗಿ ಮಾಡಿಕೊಂಡೆ ಫ್ರೆಂಡ್ಸ್. ಇನ್ನು ಸಂಜೆ ಆಗಿ ನಮ್ಮ ಅಣ್ಣ ಬಂದರು ಕೆಲಸದಿಂದ, ಅದರಿಂದ ಎಲ್ಲ ರಾಖಿ ಕಟ್ಟಬೇಕು ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರಾಖಿ ಸೆಲೆಬ್ರೇಷನ್ ಅಂತೂ ಆಗ್ತಾ ಇದೆ ಫ್ರೆಂಡ್ಸ್. ಪ್ರತಿ ವರ್ಷವೂ ಅಷ್ಟೇ ಅಣ್ಣನ ಕೈಗೆ ರಾಖಿ ಕಟ್ದಿರ ಇರೋದಕ್ಕಾಗೋದಿಲ್ಲ. ಯಾವುದೇ ಹೆಣ್ಮಕ್ಳಿಗೆ ಆಗಿರಲಿ ರಕ್ಷಾಬಂಧನ ಬಂದರೆ ಸಾಕು ಅಣ್ಣನಿಗೆ ತಮ್ಮನಿಗೆ ರಾಖಿ ಕಟ್ಟಬೇಕು ಅಂತ ಎಲ್ಲೆಲ್ಲಿಂದನೋ ಬಂದು ರಾಖಿನ ಕಟ್ಬಿಟ್ಟು ಹೋಗ್ತಾ ಇರ್ತಾರೆ. ಇನ್ನೂ ಕೆಲವರು ಸ್ವಲ್ಪ ದೂರ ಇರ್ತಾರೆ, ಅಂಥವ್ರೇನು ಬೇಜಾರು ಮಾಡ್ಕೊಳ್ಬೇಡಿ. ಯಾವತ್ತೋ ಒಂದಿನ ಅಣ್ಣ ತಮ್ಮ ಸಿಗ್ತಾರೆ, ರಾಖಿನ ಕಟ್ಬೋದು. ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್ ನಮಗೆ. ಆ್ಯಂಡ್ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಎಷ್ಟು ಜಗಳ ಆಡ್ತಾಯಿದ್ವಿ ಗೊತ್ತಾ, ನಾನು ನಮ್ಮಣ್ಣ ಅಷ್ಟು ಜಗಳ ಆಡ್ತಾಯಿದ್ವಿ. ಬಟ್ ಬೆಳೀತಾ ಒಂಥರ ಫ್ರೆಂಡ್ಸ್ ಥರನೇ ಇದ್ವಿ ಫ್ರೆಂಡ್ಸ್ ನಾವಂತೂ. ಇವಾಗಲೂ ಅಷ್ಟೇ ಅಣ್ಣ ತಂಗಿ ಅಂತ ಅಂದ್ಕೊಳ್ಳಲ್ಲ, ನಮ್ಮನ್ನು ಫ್ರೆಂಡ್ಸ್ ಥರನೇ ಇಬ್ಬರು ನೋಡ್ಕೊಳ್ತಾ ಇರ್ತೀವಿ ನಾವು. ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮಣ್ಣ ನಮ್ಮ ಜೊತೆ. ನಾವು ಇವಾಗಲೂ ಅಷ್ಟೇ ಯಾವಾಗಾದ್ರೂ ಜಗಳ ಆಡಿದ್ರೆ ಮಾತ್ರ ಒಬ್ರಿಗೊಬ್ರ ಮೇಲೆ ಪ್ರೀತಿ ಮಾತ್ರ ಕಮ್ಮಿ ಆಗೋದಿಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಕ್ಲೋಸ್ ಆಗಿರ್ತೀವಿ. ಒಂದೊಂದು ಸಲ ನಾನೇ ಫಸ್ಟ್ ಮಾತಾಡ್ತೀನಿ, ಇಲ್ಲಾಂದರೆ ಅವನೇ ಬಂದು ಫಸ್ಟ್ ಮಾತಾಡ್ತಾನೆ. ಜಗಳದಲ್ಲಿ ಮಾಮೂಲಿನೇ ಫ್ರೆಂಡ್ಸ್, ಇಬ್ಬರಲ್ಲೊಬ್ರು ಮಾತಾಡಿಸ್ತೀವಿ. ಹಾಗೆ ಅಂತೂ ಇರೋದಿಲ್ಲ ಫ್ರೆಂಡ್ಸ್. ಅಣ್ಣ ತಂಗಿ ಬಾಂಧವ್ಯ ಅಂದರೆ ಇಷ್ಟೇ ಅಲ್ವಾ, ಒಳ್ಳೆ ಫ್ರೆಂಡ್ಶಿಪ್ ಥರನೇ ಇರಬೇಕು. ಇನ್ನು ಅಣ್ಣ ತಂಗಿ ಸಂಬಂಧ ಅಂದರೆ ಹುಟ್ಟುದವ್ರು ಆಗಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಅಣ್ಣ ಅಂತ ಬಾಯಿ ತುಂಬ ಕರೆದ್ರೆ ಸಾಕು, ಎಲ್ಲರೂ ಅಣ್ಣಂದ್ರಾಗೇ ಆಗ್ತಾರೆ. ಆ್ಯಂಡ್ ಇವತ್ತು ಬಂದುಬಿಟ್ಟು ಈ ಥರ ಸಿಂಪಲಾಗಿ ರಕ್ಷಾಬಂಧನನ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇನ್ನೊಬ್ಬರು ಕಿರಣ್ಣ ಅಂತ ನಮಗೆ ಅಣ್ಣನೇ ಆಗಬೇಕು, ಅವ್ರಿಗೆ ನಾನು ವರ್ಷವೂ ಕಟ್ತಾ ಇರ್ತೀನಿ ಫ್ರೆಂಡ್ಸ್ ರಾಖಿನ. ಮಿಸ್ ಮಾಡೋದೇ ಇಲ್ಲ. ನಮ್ಮ ಅಣ್ಣನಿಗೂ ಅಷ್ಟೇ ಆವಣ್ಣನಿಗೂ ಅಷ್ಟೇ ವರ್ಷ ನಾನು ಕಟ್ತಾನೆ ಇರ್ತೀನಿ. ಅವ್ರು ಗಿಫ್ಟ್ ಕೊಡಲಿ ಬಿಡಲಿ, ಅವ್ರ ಆಶೀರ್ವಾದ ಒಂದು ನಮ್ಮ ಮೇಲೆ ಇದ್ದರೆ ಅಷ್ಟೇ ಸಾಕು ಫ್ರೆಂಡ್ಸ್. ಆ್ಯಂಡ್ ಇವತ್ತಿನ ವ್ಲಾಗ್ನ ಮುಗಿಸೋ ಅಂಥ ಸಮಯ ಬಂದಿದೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.